Hello, Namaskara. Nane Marpita Abhishek. Welcome back to my YouTube channel. Hello. ಇವತ್ತು ಅಬಿಲ್ ಬ್ಲೈಂಡ್ಸ್ ಹಾಕ್ತಾ ಇದ್ದಾನೆ ಬಿಕಾಸ್ ಫೀಡ್ ಮಾಡಿಸುವಾಗ ಇಟ್ ಶುಡ್ ನಾಟ್ ಬಿ ಸೀನ್ ಅಂತ ಈ ಥರದ್ದು ತೊಗೊಂಬಿಟ್ರೆ ನೋಡಿ ಹೆಲ್ಪ್ ಆಗುತ್ತೆ. ಸೊ ಇವತ್ತು ನಾವು ನಮ್ಮ ಪಾಪುದು ಪಾಸ್ಪೋರ್ಟ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಅವಳದು ಅಪಾಯಿಂಟ್ಮೆಂಟ್ ಇದೆ. ಆ್ಯಕ್ಚುಲಿ ನಮ್ಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು ಮಾರ್ಚಲ್ಲಿ, ಬಟ್ ಅವತ್ತು ಅಬಿ ಸ್ವಲ್ಪ ಬ್ಯುಸಿ ಇದ್ದ ಅಂದ್ಬಿಟ್ಟು ಹೋಗೋಕ್ಕಾಗಲಿಲ್ಲ. ಸೊ ಮತ್ತೆ ಇವತ್ತು April 1st ಫೂಲ್ಸ್ ಡೇ, ಇವತ್ತು ನಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಸೊ ಬೋಡಿನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೋದ ತಿಂಗಳೇ ಹೋಗಿದ್ದಿದ್ರೆ ಪಾಪ ಕೂದಲಿರ್ತಾ ಇತ್ತು. ಇವಾಗ ಪಾಸ್ಪೋರ್ಟಲ್ಲಿ ಫೋಟೋಲಿ ಇವಳು ಬೋಡಿ ಇರ್ತಾಳಲ್ಲ, ಪಾಸ್ಪೋರ್ಟ್ ಫೋಟೋ ಕೊಡ್ತೀವಲ್ಲ ಅಂದ್ರೂ ಆಗ್ಬೇಕು ಅಂತ ಇರ್ತಾಳೆ. ಏನ್ ನೀವಿಬ್ರು ಬೋಡಿ ಮಾಡಿಸಿದೀರಾ ಅಂತ ನೋಡಿ. ನಮ್ಮ ಪುಟ್ಟಿ ಎಷ್ಟು ಚಂದ ಕಾಣಿಸ್ತಾ ಇದೆ. ನಮ್ಮ ಅಬಿ ಅವ್ರ ಕಾಲೇಜ್ ನೋಡಿ, ನಾನಿಲ್ಲಿ ಬಂಕ್ ಹಾಕ್ಬಿಟ್ಟು ಮೀಟ್ ಮಾಡಕ್ ಬರ್ತಾ ಇದ್ದೆ. ನಾನು ನನ್ನ ಫ್ರೆಂಡ್. ನಾನು ಆಕ್ಚುಲಿ ನಾನು ಇದೇ ಕಾಲೇಜ್ ಸೇರ್ಕೋಬೇಕಾಗಿತ್ತು, ಅಬಿ ಇದ್ದ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಇಬ್ರು ಇಲ್ಲಿ ಎಲ್ಲ ಪ್ರಾಸೆಸ್ ಮಾಡಕ್ಕೆ ಅಂತ ಬಂದಿದ್ವಿ. ನಮ್ಮ ಡ್ಯಾಡಿಗೆ ಫೋನ್ ಮಾಡಿದೆ ಇಷ್ಟಿಷ್ಟು, ಬಿಕಾಸ್ ನಂಗೆ ಮಾರ್ಕ್ಸ್ ಸಖತ್ತಾಗಿ ಬಂದಿತ್ತು. ಸೊ ಇಷ್ಟ ಆಗುತ್ತಂತೆ, ನಂಗೆ ಸೀಟ್ ಸಿಗುತ್ತೆ ಅಂತ ಎಲ್ಲ ಫಾರ್ಮ್ ಇಸ್ಕೊಂಡು ಫಿಲ್ ಮಾಡ್ತೀನಿ ಅಂತ. ನಮ್ಮಪ್ಪ ಸರಿ ಆಯ್ತು ಫಾರ್ಮ್ ಇಸ್ಕೊಂಡು ಫಿಲ್ ಮಾಡ್ತಾ ಇರು, ನಾನು ಬರ್ತೀನಿ ಅಂದ್ಬಿಟ್ಟು ನಂಗೆ ಹೇಳ್ದೆ ಕೇಳ್ದೆ ನನ್ನ ಕಸಿನ್ ಅಣ್ಣ ಮತ್ತೆ ನಮ್ಮಪ್ಪ ಹೋಗ್ಬಿಟ್ಟು, ನಂದು ನನ್ನ ಕಸಿನ್, ನಾವಿಬ್ರು ಸೇಮ್ ಬ್ಯಾಚ್, ಒಂದೇ ಸ್ಕೂಲ್ ಎಲ್ಲ ಓದಿದ್ದು. ನಾವಿಬ್ರದೂನು ಕುಮರನ್ಸ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಬಿಟ್ಟು, ನನ್ ಕೇಳು ಇಲ್ಲ ಕಾಮರ್ಸ್ ಸೈನ್ಸ್ ಏನು ಎತ್ತ ಅಂತ, ಅವರೇ ಸುಮ್ನೆ ಹೋಗ್ಬಿಟ್ಟು ಚೆನ್ನಾಗಿ ಓದಿದ್ಲಲ್ಲ PCMB ಅಂತ ಮಾಡ್ಬಿಟ್ಟು, ಆಮೇಲೆ ಫೋನ್ ಮಾಡ್ದೆ ಇಷ್ಟು ಪೇ ಮಾಡ್ಬೇಕಂತ, ಎಷ್ಟೊತ್ತು ಕಾಯ್ತಾ ಇದೀನಿ ಅಂತ. ಒಂದ್ 5 ನಿಮಿಷ ಮನೆಗ್ ಬಾ, ಇಲ್ಲೇ ದುಡ್ಡು ಕೊಡ್ತೀನಿ ಅಂದ್ರು. ಮನೆಗೆ ಹೋದ್ರೆ ಬುಕ್ಸ್ ಎಲ್ಲ ಎತ್ಕೊಂಡ್ ಬಂದಿದಾರ್ರಿ ಅಡ್ಮಿಷನ್ ಮಾಡಿ. ನಾನು ನನ್ ಕಸಿನ್ ಅಂತೂ ಫುಲ್ ಹತ್ಕೊಂಡು, ಅವನು ಪಾಪ ಇಲ್ಲೇ ಅವನು ಜಯನಗರ್ ಜೈನ್ ಅನ್ಸುತ್ತೆ ಸೇರ್ಕೋಬೇಕು ಅಂತ ಇದ್ದ. ನಾನು ಇಲ್ಲಿ ಕೊನೆಗಿಬ್ರು ಹತ್ಕೊಂಡು ನಾವು ಕಾಲೇಜ್ಗೆ ಹೋಗಲ್ಲ ಹಂಗೆ ಹಿಂಗೆ ಅಂತ ರಂಪ ರಾಮಾಯಣ ಮಾಡಿದ್ವಿ. ಇನ್ನೇನ್ ಮಾಡೋದು, ಎಲ್ಲ ಆಗೋಗಿತ್ತಲ್ಲ, ಸರಿ ಅಂತ ಹೋಗ್ಬೇಕಾಗಿತ್ತು. 2 ವರ್ಷ ಒಂಚೂರು ಇಷ್ಟ ಇಲ್ದೆ ಆ ಕಾಲೇಜ್ಗೆ ಹೋಗಿದ್ದೆ. ಅದ್ರಲ್ಲಿ ಸೆಕೆಂಡ್ PUC ಅಂತೂ ಇಲ್ಲ ಇವ್ರ ಕಾಲೇಜ್ ಹತ್ರನೇ ಇರ್ತಿದ್ದೆ ಇವನ್ಗೋಸ್ಕರ. ಅಥವಾ ಇವನ್ ಅಲ್ಲಿ ನಮ್ಗೆ ಅಲವ್ ಇರ್ಲಿಲ್ಲ, ಅದೊಳ್ಳೆ ಮನೆ ಇದ್ದಂಗೆ ಇತ್ತಲ್ಲ. ಸೊ ಹಂಗಾಗಿ ಯಾರು ಅಲ್ಲಿ ಬರಕ್ ಆಗ್ತಿರ್ಲಿಲ್ಲ. ಸೊ ನಾನೇ ಇಲ್ಲಿ ಬರ್ತಾ ಇದ್ದೆ. ಸೊ ಹಂಗಿತ್ತು. ಒಂದಷ್ಟು ಜನ ಇರ್ತಾರೆ ಇಷ್ಟಪಟ್ಟು ಖುಷಿಯಾಗಿ ಅಟ್ಲೀಸ್ಟ್ ಹೋಗಕ್ಕೆ. ಬೊಟ್ಟು ಸೊಟ್ಟ ಇಡ್ಸ್ಕೊಂಡಿದೆ ಡಿಚ್ಚಿ. ತಾಚಿ ಬಂದಿದ್ರು ತಾಚಿ ಮಾಡ್ತಾ ಇಲ್ಲ. 6 ಗಂಟೆಗೆ ಎದ್ದು ಕೂತಿದೆ ಮೇಡಮ್. ರೀಚ್ ಆದ್ವಿ. ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗೋದು. 9:15ಗೆ ನಮ್ದು ಅಪಾಯಿಂಟ್ಮೆಂಟ್ ಇರೋದು, ನಮ್ದೇ ಫಸ್ಟ್. ಅಂಡ್ 2 years ಒಳಗಡೆ ಇರೋ ಮಕ್ಕಳಿಗೆ ಬೇಗ ಅಂದ್ರೆ ಕ್ಯೂ ಇರಲ್ಲ, ಬೇಗ ಓಡೋಕ್ ಬರ್ಬೋದು. ಸೊ ನಮ್ದೇ ಫಸ್ಟ್ ಇರೋದ್ರಿಂದ ಹೋಪ್ಫುಲಿ ವಿಲ್ ಫಿನಿಶ್ ಇಟ್ ಆಫ್ ಸೂನ್. ಬಾನ್ ಬಾ 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 ಇಲ್ಲಿ ಬಾಯ್ಲಿ ನೀನ್ ಮಾಡು. ಚಕ್ಕಲ್ ಗುಳಿ ಕೊಡು ಅವಾಗ. ಟಿಕಲ್ ಮಾಡು ಮಾಡು, ಟಿಕಲ್ ಮಾಡು. ನೋಡಿಲಿ ಟಿಕಲ್ ನೀನ್ ಮಾಡು ಮಾಡಿ ಟಿಕಲ್. ಸೊ ಬಿಡ್ಸಪ್ಪ. ಎಷ್ಟು ಗುಡ್ ಗರ್ಲ್ ಹೇಳಿ ನೀನು. ಓ ನಿನ್ನಂತ ಗುಡ್ ಗರ್ಲ್ ಎಲ್ಲೂ ಇಲ್ಲ, ಬಿಡ್ಸಪ್ಪ. ಚಿಂಚು ಅಂತ ಹೇಳು. ಎಲ್ಲಿ ಹೇಳಿ. ಸೊಬ್ಬಿಡಿಸ್ತಾ ಇದ್ದೀನಿ ಏನು.
ನಿಮ್ಗೆ ಹೆಲ್ಪ್ ಮಾಡಕ್ಕೆ, ಬಿರಿಯಾನಿ ಮಾಡಕ್ಕೆ ಸೊಪ್ಪೆಲ್ಲ ಬಿಡಿಸ್ತಾ ಇದೀನಿ. ಕಸ ಬೆಳ್ಳುಳ್ಳಿನೂ ಕೊಡಿ ಆಂಟಿ, ಬಿಡಿಸ್ತಾಳೆ. ಬಿಡಿಸ್ತೀಯಪ್ಪ ಬೆಳ್ಳುಳ್ಳಿ? ಎಲ್ಲಿ ತಾತ? ತಾತ ಎಲ್ಲಿ? ಓ ತಾತ ಎಲ್ಲಪ್ಪ. ನಮ್ ಚಿಂಚುದು ಪಾಸ್ಪೋರ್ಟ್ ಬಂತು. ಫೋಟೋ ಮಾತ್ರ ತೋರಿಸ್ತೀನಿ ರೀ. ಲುಕ್ ಅಟ್ ಹರ್ ಫೋಟೋ. ಪಾಸ್ಪೋರ್ಟ್ ಫೋಟೋ. ಕೂದಲು ಅವರು ವೆರಿಫಿಕೇಶನ್ ಬಂದಿದ್ರಲ್ಲ, ಅವ್ರು ಅದೇ ಕೇಳ್ತಾ ಇದ್ರು ಕೂದಲೆಲ್ಲಿ ಅಂತ. ಬಟರ್ಫ್ಲೈ, ಚಿಂಚು ಬಟರ್ಫ್ಲೈ. ಫೋಟೋ ಆಯ್ತು. ನೋಡಿ ಇಲ್ಲಿ ನಮ್ಮ ಮನೆ ಗೊಂಬೆ ಎಷ್ಟು ಚಂದ ಕಾಣಿಸ್ತಾ ಇದೆ. ಚೆನ್ನಾಗ್ ಕಾಣಿಸ್ತಾ ಇದೆ ಬಂಗಾರ. ಮಳೆ ಹೋಗ್ಲಿ ಬಿಡು, ಬಾಯ್. ಬೋಡಿ ತಗೋ. ಚಿಂಚುಮ ಇನ್ನು 4:30 ಆಗಿದ್ದೀರಿ ನೀವು. ಪಪ್ಪ ಬಂದಿದೆ, ನೋಡ್ದ್ಯಾ? ಪಪ್ಪ ಬಂದಿದೆ. ಕರಿ ಪಪ್ಪ. ಎಲ್ಲಿ ಪಪ್ಪ? ಎಲ್ಲಿ ಪಪ್ಪ? ಬಂದಿದಲ್ಲ, ಕೂಚಿದಲ್ಲ. ಕರಿ ಪಪ್ಪನ. ಅಬಿ 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 ಅಪ್ಪ. ಅಂಬೋ ಅಂಬ ಬಾನ್ ಬಾನ್. ಏ ಅನ್ಬಾರ್ದು, ಬಾನ್. ಅಂಬ ಬಾ. ಕರಿ ಅಂಬ ಬಾನ್. ಅಂಬ ಬಾನ್. ಕರಿ ಅಂಬ ಬಾ ಬಾ ಬಾ. ಮ್ಯಾಮ್ ಮ್ಯಾಮ್ ಅಲ್ಲ ಚಿನ್ನು, ಅಂಬ. ನೋಡಲಿ ಗಬ್ಬಿ ನೋಡಲಿ. ಚಪಾತಿ ಕೊಡ್ಲಾ? ಕೈ ಹಸ್ತವನ್ನು ನೋಡಿ, ನಮ್ಮ ಮನೆಯನ್ನು ನೋಡಿ. ಹಲೋ ಡರ್ಟಿ ಗರ್ಲ್. ಕುತ್ಕೊಳ್ಳಿ. ಏನೇನು ನೆತ್ತಿದ್ಯಾ? ನಿನ್ನ ಪಾಟೆಲ್ಲ ಗಲೀಜು ಮಾಡ್ತಾ ಇದೆಯಾ ಮನೆ? ಬೋರ್ಡ್ ಕೈ ತೋರ್ಸು, ತೋರ್ಸು ಮಮ್ಮಿಗೆ. ಏನಿದು ಬೋಡಿ? ಏನ್ ಬೋಡಿ ಇದೆಲ್ಲ? ಇವತ್ತು ನಾವು ಅಬಿ ಬರ್ತ್ಡೇ ಶಾಪಿಂಗ್ ಹೋಗ್ತಾ ಇದೀವಿ. ಡ್ಯಾಡಿ ಬರ್ತ್ಡೇ ಶಾಪಿಂಗ್ ಅಂಡ್ ನಾನು ಚಿಂಚು ಟ್ವಿನ್ನಿಂಗ್, ಬರೀ ಟಾಪ್ ಮಾತ್ರ. ಸೊ ಮಾಲ್ಗೆ ಹೋಗೋಣ ಅಂತ 4:15 ಹೋಗೋಣ ಅಂತ ಅನ್ಕೊಂಡಿದ್ದು. ಇವಾಗ ಟೈಮ್ ಎಷ್ಟು? 6:30. 2 hours ಡಿಲೇ ಮಾಡಿರೋದು ನಮ್ಮ ಡ್ಯಾಡಿ ಅವರು. ಸೊ ಮನೆಗೆ ಅವರು ಇವರು ಗೆಸ್ಟ್ಸ್ ಬರ್ತಾ ಇದ್ರು. ಸೊ ಹಂಗಾಗಿ ಹೊರಟಿದ್ ಲೇಟ್ ಆಯ್ತು. ಅಂಡ್ ಪಾಪು ಬೇರೆ ಆಲ್ಮೋಸ್ಟ್ 5:15 5:30 ತನಕ ಮಲಗಿದ್ಲು ಅವಳು. ಸೊ ಹಿಂಗಾಯ್ತು. ಇವಾಗ 4M ಮಾಲ್ಗೆ ಹೋಗ್ತಾ ಇದೀವಿ, ಝಾರಾಗೆ. ಯೂಶಲಿ ನಾವು ಝಾರಾಗೆ ಹೋಗೋದು ಒರೆಯೋನ್ ಮಾಲ್ಗೆ, ಬಟ್ ಅಲ್ಲಿ ತೆಗೆದುಬಿಟ್ಟಿದಾರಲ್ಲ. ಸೊ ಅದಕ್ಕೆ 4M ಕೋಣನಕುಂಟೆ ಮಾಲ್ಗೆ ಹೋಗ್ತಾ ಇದೀವಿ. ಯಾಕೋ ಬ್ಲರ್ ಅನ್ಸ್ತಾ ಇದೆಯಲ್ಲ, ಕತ್ಲೆ ಇರೋದಕ್ಕೆ ಅನ್ಸುತ್ತೆ. ಸೊ ಅಲ್ಲಿ ಹೋಗಿ ನೋಡೋಣ ಏನ್ ತಗೋತೀವಿ, ಹೆಂಗಾಗುತ್ತೆ. ಕ್ಲೀನ್ ಮಾಡಿದೆ ಬಬ್ಬು, ನೋಡು ಕ್ಲೀನ್ ಮಾಡಿದ್ದೆ. ಅಂದ್ರೂ ಕತ್ಲೆಗೆ ಒಂಥರ ಅನ್ಸ್ತಾ ಇದೆ. ಸೊ ಯಾ ಅಲ್ಲಿ ಹೋಗಿ ಸಿಗುವ. ಅಲ್ಲಿ ಬಂತು, ಜರ ಬಂತು, ಜರ ಬಂತು, ಜರ ಜರ ಬಂತು, H&M ಬಂತು. ಜಾರ ಮ್ಯಾಕ್ಸ್ H&M ಯಾವ್ದಕ್ಕೂ. Figuring out how to open this.
Babu, choose one. 1 second. ಫೀಡಿಂಗ್ ಟೈಮ್. ಅಭಿದು ಶಾಪಿಂಗ್ ಆಯಿತು ಝಾರಾಲಿ. ಅವನು ರೀಸೆಂಟಾಗಿ ಯಶ್ ಅವ್ರು ಒಂದು ಬಟ್ಟೆ ಹಾಕಿದ್ರಲ್ಲ ಲೆನಿನ್ದು, ಅದು ನೋಡಿ ಎಷ್ಟು ಮ್ಯಾನಿಫೆಸ್ಟ್ ಮಾಡ್ಬಿಟ್ಟ ಅಂದರೆ ಅದೇ ಥರ ಸಿಕ್ತು. ಬಟ್ ಕಲರ್ ಬೇರೆ, ಅವ್ನಿಗೆ ಇದೇ ಕಲರ್ ಇಷ್ಟ ಆಯ್ತು ಅಂತ ಇದು ತೊಗೊಂಡಿದ್ದಾನೆ. ಸೊ ಅವ್ನು ಶಾಪಿಂಗ್ ಆಗೋಯ್ತು. ಇನ್ನು ಅದರ ಜೊತೆ ನಾನು ಒಂದು ವಾಲೆಟ್ ಕೊಡಿಸ್ದೆ. ಲಾಸ್ಟ್ ಟೈಮ್ ಬರ್ಡೇಗೆ ಒಂದು ಕೊಡಿಸಿದ್ದೆ, ಅದು ಪೂಮಾದ ಅನಿಸುತ್ತೆ, ಹಳೇದಾಗೋದಂಗಿತ್ತು. ಸೊ ಬಿಕಾಸ್ ಹುಡುಗರು ತುಂಬ ರಫ್ ಯೂಸ್ ಮಾಡ್ತಾ ಇರ್ತಾರಲ್ಲ, ಲೆದರ್ ಬೇಗ ಇದಾಗುತ್ತೆ. ಸೊ ಝಾರಲ್ಲಿ ಒಂದು ಕೊಡಿಸ್ದೆ, ಬ್ಲ್ಯಾಕ್ ಇತ್ತು. ಅದು ಇವಾಗ ವೆಯ್ಟ್ ಮಾಡ್ತಿದ್ದಾನೆ ಒಂದು 5-10 ನಿಮಿಷ. ಪಾಪಕ್ಕೆ ಫೀಡ್ ಮಾಡಿಸಿದ್ರೆ ಶಿಲ್ ಬಿ ಫೈನ್. ಅದವೈಸ್ ಸ್ವಲ್ಪ ಕ್ರ್ಯಾಂಕಿ ಆಗ್ತಾ ಇಲ್ಲ ಅಂತ ಕರ್ಕೊಂಡು ಬಂದೆ. ಆ್ಯಂಡ್ ಹೀಗಿದೆ ಫೀಡಿಂಗ್ ರೂಮ್. ಹಲೋ, ಮನೆಗೆ ಬಂದ್ವಿ. ಸೊ ಇದು ನಂದು ಬಟ್ಟೆ, ಇದೆರಡು ಕಾರ್ಡ್ ಸೆಟ್, ಪ್ಯೂರ್ 100% ಲೆನಿನ್ದು. ಆ್ಯಂಡ್ ಇದು ಎರಡಕ್ಕೆ 10,000. ಆ್ಯಂಡ್ ಅಭಿನೂ ಸೇಮ್ ಅದೇ ಥರ ತಗೊಂಡ. ಸೊ ಇದು ಒಂದು ಅಭಿಗೆ ಕೊಡಿಸ್ದೆ. ಆ್ಯಂಡ್ ಇವತ್ತು ನಂದೇ ಟ್ರೀಟ್. ಆ್ಯಂಡ್ ಇದು ಸೇಮ್ ಅವನು ಲೆನಿನ್ನೇ ಕಾರ್ಡ್ ಸೆಟ್. ರೀಸೆಂಟಾಗೆ ಯಶ್ ಅವ್ರು ಹಾಕಿದ್ರಲ್ಲ, ಸೊ ಅವಾಗ ಅವ್ನು ಅಂತ ಇದ್ದ ಇದು ಸಕ್ಕದಾಗಿದೆ ಅಂತ. ನಾನು ಅವನು ಕಳಿಸಿದ್ದೆ ಆ್ಯಕ್ಚುಲಿ, ನೋಡಿ ಸಕ್ಕದಾಗಿದೆ ಔಟ್ಫಿಟ್ ಅಂತ. ಅವ್ನು ಅದೇ ಅನ್ಕೋತಾ ಇದ್ದಂತೆ, ಅದೇ ಥರ ಸಿಕ್ತು. ಬಟ್ ಕಲರ್ ಅವ್ನಿಗೆ ಇದಿಷ್ಟ ಆಯಿತು ಅಂತ ಇದು ತೊಗೊಂಡಿದ್ದಾನೆ. ನಂದು ಬ್ರೌನ್, ಇದು ಬ್ಲ್ಯಾಕ್ ಅಲ್ಲ, ದಿಸ್ ಇಸ್ ಪ್ರಾಪರ್ ಬ್ರೌನ್. ಸೊ ಇದು ತೊಗೊಂಡೆ. ಇದು ಹಾಕೊಂಡು ನೋಡಬೇಕು. ಎಕ್ಸೆಸ್ ತೊಗೊಂಬಂದಿದ್ದೀನಿ, ಅಲ್ಲಿ ಹಾಕೊಂಡು ನೋಡೋ ಅಷ್ಟು ಟೈಮ್ ಇರಲಿಲ್ಲ. ಸೊ ಇವಾಗ ಹಾಕೋಬೇಕು. ಆಮೇಲೆ ಇದೊಂದು ತೊಗೊಂಡೆ. ಇನ್ನೇನು ಬಿಲ್ಲಿಂಗ್ ಹೋಗುವಾಗ ಇದಿಷ್ಟ ಆಯಿತು. ದಿಸ್ ಇಸ್ ಅ ಶರ್ಟ್, ಜೀನ್ಸ್ ಶರ್ಟ್. ನನ್ನ ಹತ್ರ ಜೀನ್ಸ್ ಶರ್ಟ್ ಇರಲಿಲ್ಲ ಆ್ಯಂಡ್ ಇದು ಸಾಫ್ಟ್ ಆಗಿತ್ತು. ಇದ್ರದ್ದು ಪ್ರೈಸು, ಇದ್ರದ್ದು ಟ್ಯಾಗ್ ಇರಲಿಲ್ಲ ನೋಡಿ, ಟ್ಯಾಗ್ ಇರಲಿಲ್ಲ. ಅವ್ರು ಹೇಳಿದೆ, ಅವರು ಬಿಲ್ಲಲ್ಲಿ ಹಾಕ್ಕೊಟ್ಟಿದ್ದಾರೆ. ಅದನ್ನು ಟ್ರೈ ಮಾಡಿ ಇವಾಗ ಹಚ್ಕೊಳ್ಳುವ. ಸುಸ್ತಾಗಿ ಹೋಗಿದೆ. ಹಲೋ, ಅವಾಗಲೇ ಆಚೆ ಇಟ್ರೆ ವಾಟ್ ಯಾ ಆಚೆ ಇಟ್ರೆ ಕಾಲ್ ತೆಗೆದು ಮೇಲೆ ಹಾಕ್ಬಿಡೋದ, ಎಳಿಯೋಷ್ಟು ಸುಸ್ತಾಗೋದೆ. ಹಿಂಚು ಕೂಚಿ ಮಾಡಿದಕ್ಕಂದ ನೀನು ಬಾ. ಎಲ್ಲೋಗಿದೆ ಚಿಂಚು ನೀನು? ಆಯ್ತಾ, ಸಾಕಾಯ್ತಾ? ನೋಡಿ ನಮ್ಮನೆ ಬೋಡಿ. ನಮ್ಮ ಚಿನ್ನಮ್ಮ ಅದು 9 month ವ್ಯಾಕ್ಸಿನೇಷನ್ ಆಯಿತು. ಆಯಿತು ಅಲ್ಲಮ್ಮ. ಆ್ಯಂಡ್ ಡಾಕ್ಟರ್ ಹೇಳಿದ್ರು ಶಿ ಇಸ್ ಅ ಡ್ರಾಮಾ ಕ್ವೀನ್ ಅಂತೆ. ಫುಲ್ ಡ್ರಾಮಾ ಮಾಡ್ತಾಳೆ, ಡ್ರಾಮಾ ಕ್ವೀನ್, ಹುಷಾರು ಅಂದರು. ಆ್ಯಂಡ್ ಅಲ್ಲಿ ಯಾವುದೋ ಒಂದು ಪಾಪು ರ್ಯಾಟಲಲ್ಲಿ ಆಟಾಡ್ತಾ ಇತ್ತು. ಇವಳ ಹತ್ರ ಪಾಪ ರ್ಯಾಟಲ್ಲೇ ಇಲ್ಲ. ಸೊ ಲಾಸ್ಟ್ ಟೈಮ್ ತೊಗೊಳ್ಳೋಣ ಅಂತ ತೊಗೊಳಕ್ಕಾಗಿಲ್ಲ. ಸೊ ಫಸ್ಟ್ ಕ್ರೈಗೆ ಬರ್ತಾ ಇದ್ದೀವಿ, ಇಲ್ಲೇ ಎದುರುಗಡೆ ಇದೆ. ಸಮ್ಮರ್ ಡ್ರೆಸ್ಸಸ್ ಚಿಂಚು. ಬಾ ಚಿಂಚಮ್ಮ. ಬಿದ್ದೋಗ್ಬಿಡ್ತಾಳಲ್ಲ ಆಮೇಲೆ. ಓಕೆ, ಇದೊಂದು ತೊಗೊಂಬಿಟ್ರೆ ಅವಳು ಓಡಾಡ್ಕೊಂತಾಳೆ ನಮಗೆ. ಇವಾಗ ಕೊಡು ಅಭಿ, ನೋಡಿ ಟೈಟ್ ಆಯ್ತು. ನಿಂಚು ಚಿಂಚು ಬಾ. ಕುಳ್ಳಮ್ಮ ಬಾ. ಅವಳಿಗೆ ಇವಾಗ ಇದೆಲ್ಲ ಇಂಟ್ರೆಸ್ಟ್. ನಾಟ್ ಶೋರ್. ಇದು ಈ ಥರದ್ದು ತೊಗೋಬೇಕು ನೀನು. ಅದೇ ಈ ಥರ. ಇದು ಎಷ್ಟು ಮಂತ್ಸಿಂದ? ಇದು 1 year ಇಂದ ಅಂತ. ಕೂರ್ಸಿ ನೋಡು, ಕುತ್ಕೋತಾಳ ಅವಳು. ಇದೊಂಚೂರು ತೋರಿಸಿ. ಕೂಚು ಚಿಂಚು, ಕೂಚು. ಬೂ ಹೋಗೋಣ. ಬೂ ಬೂ ಕೂಚಪ್ಪ. ಫುಲ್ ಎಕ್ಸೈಟ್ಮೆಂಟ್ ಇವಾಗ. ಮುಂದೆ ಬಿದ್ದೋಗಲ್ವಾ ಬೇ? ಆರ್ ಯು ಶ್ಯೂರ್? ಈಗ ಮುಂದೆ ಬಿದ್ದೋಗ್ತಾಳ್ ಕಣೋ.
ಎಲ್ಲೂ ಬಿಡಲ್ಲ. ಟ್ರೆಂಡ್ ಟ್ರೆಂಡ್ ಮಾಡು ಚುಂಚು. ಟ್ರೆಂಡ್ ಟ್ರೆಂಡ್. ಇಲ್ಲಿ ಎಲ್ಲಿದೆ? ಇದು ವರ್ಕ್ ಆಗಲ್ವಾ? ಇದು ಆಮೇಲೆ ರಿಮೂವ್ ಮಾಡ್ಕೊಬೋದಾ? ಇದು ಹಿಂಗೆ ಬರುತ್ತಮ್ಮ, ಟೈಟ್ ಮಾಡಬೇಕು ಸ್ವಲ್ಪ, ಹಿಂಗೆ ಬರುತ್ತೆ. ಓಕೆ ಓಕೆ. ಚುಂಚು ಮಾಡಿ ನೀನು. ಚಿಂಚುಗೆ ನ್ಯೂ ಸೈಕಲ್. ಬೊಟ್ಟು ದ್ರಸ್ ಕೊಡ್ತಾ ಇದೆಯಲ್ಲ ಒಮ್ಕ ಬೇದ ಪುಚಕ್ ಪುಕಚ್ ಬೊಟ್ಟಂಕೋ ಲಿಫ್ಟ್ ಅಲ್ಲ ಹಂಗೆ ಕಣವ. ಇದು ಟೀ ಶರ್ಟು, ಇದು ಆರೆಂಜ್. ಓಕೆ ಶೂಸ್ ಲಾಸ್ಟಲ್ಲಿ ಹೇಳ್ತೀವಿ. ಎಷ್ಟು ಕಲ್ಲು ಇರುತ್ತೆ ನೋಡಿ ಏನದು ನಮ್ಮ ಚಿಂಚುದು ನ್ಯೂ ವಾಕರ್. ಇಲ್ಲೇನೇನೋ ಟಾಯ್ಸ್ ಇದೆ, ಇಲ್ಲಿ ರೌಂಡ್ ಇದೆ, ಸ್ಕ್ವೇರ್ ಇದೆ, ಟ್ರಯಾಂಗಲ್ ಇದೆ, ಆಮೇಲೆ ಇಲ್ಲಿ ನೋಡಿ ಚಿಂಚು ಇಲ್ಲಿದೆ ಹಿಂಗೆ. ಆಮೇಲೆ ಇದು ಶೆಲ್ ಹಾಕಬೇಕು ಅವಾಗ ಸೌಂಡ್ ಬರುತ್ತಿದೆ ಎಲ್ಲನೂ. ಆಮೇಲೆ ಇಲ್ಲೂ ಏನೋ ಟರ್ನ್ 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 ಇದೆ. ಆಮೇಲೆ ಇಲ್ಲೂ ಇದೆಲ್ಲ ಒತ್ತಿದ್ರೆ ಬರುತ್ತೆ. ಆಮೇಲೆ ಇಲ್ಲಿ ಹಿಂಗೆ ಮಾಡ್ಬೋದು, ಇದು ಎಲ್ಲ ಸೌಂಡ್ ಬರುತ್ತೆ. ಪಪ್ಪ ಬರುತ್ತಿರು ಚಿಂಚವ ಅದೆಲ್ಲ ಹಾಕೊಡುತ್ತೆ. ಇದೆಲ್ಲ ಲೈಟೆಲ್ಲ ಬರುತ್ತೆ ಚಿಂಚವ್ವ. ಆಮೇಲೆ ಇಲ್ಲೇನಿದೆ, ಇಲ್ಲೇನೋ ಜಿಜ್ಜಿ ಎಲ್ಲ ಹಾಕೋದಿದ್ಯಂತೆ ಚಿಂಚು. ಇಲ್ಲಿ ನೋಡೋಣ ಹೆಂಗೆ ಏನು ಅಂತ. ಬಾಲಿ ವಾಕ್ ಮಾಡಿಂಗೆ. ನಿಂಚು ಬಾ, ನಿಂಚು ನಿಂಚು, ಹಿಡ್ಕೊ ಸ್ಟ್ಯಾಂಡ್ ಸ್ಟ್ಯಾಂಡ್ ಚಿಂಚವ್ವ ಸ್ಟ್ಯಾಂಡ್. ನಿಂಚುವ ನಿಂಚು ನಿಂಚು. ವೆರಿ ಗುಡ್, ವೆರಿ ಗುಡ್. ಹೋಗು ಮುಂದೆ ಹೋಗು. ಇರು ಟೈಟ್ ಮಾಡೋಣ. ಇದು ಆ್ಯಕ್ಚುಲಿ ರಿಮೂವ್ ಮಾಡ್ಬೋದು ಇಲ್ಲಿಂದ. ರಿಮೂವ್ ಮಾಡಿದ್ರೆ ಈ ಕಡೆ ಸ್ಲೇಟ್ ಇದೆ ಚಿಂಚುಗೆ. ಓ ಆಗ್ಲೇ ಡ್ಯಾಡಿ ಏನೇನೋ ಬರೆದ್ಬಿಟ್ಟಿದ್ದಾನೆ ಚಿನ್ನಮ್ಮ. ನೋಡಿದ್ಯಾ ಡ್ಯಾಡಿನ? ಅಭಿ ಅಪ್ಪು ಗ್ರಂಥ ಅಂತ ಬರ್ತಿದ್ದಾನೆ ಡ್ಯಾಡಿ. ಗೊತ್ತಾ ನಿಂಗೆ? ಒಬ್ಬ ಒಬ್ಬ ಅಯ್ಯೋ ನಿಂಗೇನೋ ವರ್ಷಂಗ್ ಸ್ಟ್ರೆಂತು. ಬಾಯ್ ಕುಚ್ ನೋಡಲಿ ಏನಿದೆ ನೋಡು. ನೋಡಿ ಏನದು? ನೋಡಿ ತಿನ್ನಿಸ್ತಾ ಇದ್ರೆ ಹಿಂಗೆ ಓಡ್ಬಿಡೋದು ಕಳ್ಳಿ. ನಾವು ಬಿಡ್ತೀವಾ? ಪ್ರಾಬಬ್ಲಿ ನನ್ನ ಮಗಳು ಹುಟ್ಟಿದಾಗಿಂದನೂ ಹಿಂಗೆ ಇಡೀ ಬೆಡ್ಡು ಫ್ರೀಯಾಗಿ ಬೆಳಗ್ಗೆ ಅಂದರೆ ಡೇ ಟೈಮಲ್ಲಿ ಹಿಂಗೆ ಮಲಗ್ತಾ ಇರೋದು ಅನಿಸುತ್ತೆ. ಆ್ಯಕ್ಚುಲಿ ಪಾಪುದು ವ್ಯಾಕ್ಸಿನೇಷನ್ ಆಯಿತು. ಸೊ ಆನ್ ದ ವೇ ಬರ್ತಾನೆ ಅವಳು ಕಾಲ ಮೇಲೆ ಮಲಗ್ಬಿಟ್ಲು. ಆ್ಯಂಡ್ ಮನೆಗೆ ಬಂದು ಕಾಲ ಮೇಲೆ ಹಾಕ್ಕೊಂಡಿದ್ದೆ. ನಾನು ಹಂಗೆ ಊಟ ಎಲ್ಲ ಮಾಡಿದೆ. ಸೊ 2 ಅವರ್ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಅದಾದಮೇಲೆ ತಿನ್ನಿಸ್ದೆ ಅವಳಿಗೆ. ತಿನ್ನಿಸಿ ಅಷ್ಟೊತ್ತಿಗೆ ನಂದು ಪಿರಿಯಡ್ಸ್ ಆಯಿತು. ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದೆ. ಆಮೇಲೆ ಆಂಟಿ ಇವಾಗ ಆಟಾಡಿಸ್ತಾ ಇದ್ದಾರೆ. ಅವಳು ಇನ್ನು ನಿದ್ದೆ ಮೋಡಲ್ಲಂತೂ ಇಲ್ಲ.
ದಿಸ್ ಇಸ್ ಆ್ಯಕ್ಚುಲಿ ಹರ್ ಸ್ಲೀಪ್ ಟೈಮ್. ಬಟ್ ಅವಳು ಚೆನ್ನಾಗಿ ನಿದ್ದೆ ಮಾಡಿರೋದ್ರಿಂದ ಅವಳಿಗೆ ನಿದ್ದೆ ಏನು ಬರ್ತಿಲ್ಲ ಆಂಟಿ. ಅದಕ್ಕೆ ನಾನು ಆಟಾಡಿಸ್ತಾ ಇದ್ದೀನಿ. ಇವಾಗ ಈ ನಡುವೆ ಅವಳನ್ನ ಪಾಟ್ಸ್ ಹತ್ರ ಕರ್ಕೊಂಡು ಹೋಗ್ಬಿಟ್ರೆ ಫುಲ್ ಮಣ್ಣೆಲ್ಲ ಕಿತ್ತು ಗಿಡ ಎಲ್ಲ ಕಿತ್ತು ಚೆನ್ನಾಗಿ ಆಟಾಡ್ತಾಳೆ. ಸೊ ಆಂಟಿ ನಾನು ಆಟಾಡಿಸ್ತಾ ಇರ್ತೀನಿ, ಹೋಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡು ಅಂದರು. ಹೆಂಗನ್ಸ್ತಾ ಇದೆ ಗೊತ್ತಾ, ಆ ಖುಷಿಗೆ ಅರ್ಧ ನಿದ್ದೆ ಬರಲ್ಲ ಇವಾಗ. ಅಯ್ಯೋ ನಮ್ಮ ಅಮ್ಮಂದಿರ ಕತೆ ಏನು ಹೇಳಿ. ನಾವು ಅಮ್ಮಂದಿರ್ದು ಕತೆ ಹಿಂಗೆ, ಮಕ್ಕಳಿದ್ರೆ ಒಂಥರ, ಮಕ್ಕಳನ್ನ ಬಿಟ್ಟು ಬಂದರೆ ಒಂಥರ ಅಯ್ಯೋ ಹೆಂಗೋ ಏನೋ ಅಳ್ತವ ಏನು ಅಂತ. ಖುಷಿಗೆ ಅರ್ಧ ನಿದ್ದೆ ಬರಲ್ಲ ಅಥವಾ ಬೇಜಾರಿಗೆ ನಿದ್ದೆ ಬರಲ್ಲ ಹಾಗೆ. ಬಟ್ ಸ್ಟಿಲ್ ನನಗೆ ಕ್ಲಾಸ್ ಇದೆ ಇವಾಗ, ಸಂಜೆ ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್ ತೊಗೋಬೇಕು. ಸೊ ಐ ಥಾಟ್ ಲೆಟ್ ಮೀ ರೆಸ್ಟ್ ಫಾರ್ ಅಟ್ಲೀಸ್ಟ್ 15 to 20 minutes. ತಿನ್ಕೊಬಿಡ್ತೀನಿ ನಿನ್ನ. ಅಮ್ಮ ಲಿಟ್ರಲಿ ಸಿನ್ಸ್ 5 minutes we are doing this. ನಮ್ ಚಿನ್ನಮ್ಮದು ಹೊಸ ಫೋನ್ ತಗೋ ನಿಂಗೆ ಇದಕ್ಕೆ ಬ್ಯಾಟ್ರಿ ಹಾಕಬೇಕು ಹೊಸದು. ಸೊ ನಮ್ಮ ಪಾಪುಗೆ ಇನ್ನೊಂದು 2 ದಿನ ಆದರೆ 9.5 months ಆಗುತ್ತೆ. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಚಿನ್ನಮ್ಮ. ಯಾಕೆ ಅಂತಂದರೆ ಇದುವರೆಗೂ ನಾವು ಒಂದ್ಸತಿನೂ ಅವಳಿಗೆ ಸ್ಕ್ರೀನ್ ಟೈಮ್ ಅಂತ ಕೊಟ್ಟಿಲ್ಲ. ಫೋನ್ ಇರ್ಬೋದು ಅಥವಾ ಯಾವುದೇ ಥರದ ಐಪ್ಯಾಡು TV ಏನೂ ಅವಳಿಗೆ ತೋರಿಸಿಲ್ಲ ಇದುವರೆಗೂ. ಕಂಪ್ಲೀಟ್ಲಿ ಹಿಂಗೆ ಗೇಮ್ಸು ಟಾಯ್ಸು ಹೊರಗಡೆ ಕರ್ಕೊಂಡು ಹೋಗೋದು ಹಿಂಗೆ ಎಂಟರ್ಟೈನ್ ಮಾಡಿ ಇರ್ತೀವಿ. ಹಲೋ, ಅವಳು ಒಂದೇ ಒಂದು ನೋಡೋದು ಅಂತಂದರೆ ನನ್ನ ಫೋನ್ ಲಾಕ್ ಸ್ಕ್ರೀನು ನಮ್ಮ 3 ಜನದ ಫೋಟೋ ಇದೆ. ಅದರಲ್ಲಿ ಏನಾದರೂ ಲೈಟ್ ಬಂದರೆ ಟಚ್ ಆದಾಗ ಗಂಟ ಅಂತ ಅವಳು ಫೋಟೋ ನೋಡ್ತಾ ಇರ್ತಾಳೆ. ಅದು ಬಂದು ಹೋಗೋ ತನಕ ಅಷ್ಟೇ. ಅದರ್ವೈಸ್ ಅವಳಿಗೆ ಯಾವತ್ತು ಊಟ ಮಾಡಿಸುವಾಗಿರಲಿ ಯಾವತ್ತು ನಾವು ಫೋನು ಸ್ಕ್ರೀನ್ ಟೈಮ್ ಅಂತಾನೆ ಅವಳಿಗೆ ಗೊತ್ತಿಲ್ಲ ಇದುವರೆಗೂ. ಆದಷ್ಟು ಹಾಗೆ ಎಂಟರ್ಟೈನ್ ಮಾಡ್ಕೊಂಡಿದ್ದೀವಿ. ಸೊ ನಾನು ಅವಳಿಗೆ ಎಷ್ಟು ವರ್ಷ ಆಗುತ್ತೋ ವಿತೌಟ್ ಸ್ಕ್ರೀನ್ ಟೈಮ್ ಅಷ್ಟು ವರ್ಷ ಹಾಗೆ ಸ್ಟ್ಯಾಂಡಿಂಗ್ ಅಲೋನ್ ಅಷ್ಟು ವರ್ಷನೂ ಹಾಗೆ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೋಪ್ಫುಲಿ ಆಗುತ್ತೆ. ಬಿಕಾಸ್ ದೊಡ್ಡವರಾದ್ಮೇಲೆ ಇವಾಗ ನೋಡಿ ನಾವು ಫೋನ್ ಬಿಟ್ಟು ಇರೋಕ್ಕಾಗಲ್ಲ, ಕೆಲಸಗಳಿರುತ್ತೆ, ಅದು ಇದು ಇರುತ್ತೆ. ಸೊ ಇವಾಗ ಅಟ್ಲೀಸ್ಟ್ ಮಕ್ಕಳಲ್ಲಿ ನಮ್ಮ ಕೈಯಲ್ಲಿ ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ದಿನ ಹಿಂಗೆ. ಬಟ್ ಅದೇ ಎಫರ್ಟ್ಸ್ ಅಂತೂ ತಗೊಳುತ್ತೆ. ಬಿಕಾಸ್ ತುಂಬ ಎಕ್ಸ್ಪ್ಲೋರ್ ಮಾಡ್ತಾಳೆ ಎಲ್ಲಾನು. ಬಟ್ ಶಿ ಇಸ್ ವೆರಿ ಆ್ಯಕ್ಟಿವ್. ಡಾಕ್ಟರು ಅದೇ ನಿನ್ನೆ ಹೇಳ್ತಾ ಇದ್ರು ವ್ಯಾಕ್ಸಿನೇಷನ್ಗೆ ಹೋದಾಗ, ನಿಮ್ಮ ಮಗಳು ತುಂಬ ಸ್ಲಿಮ್ ಆ್ಯಂಡ್ ಟ್ರಿಮ್ ಇರೋಕ್ಕೆ ಇಷ್ಟಪಡ್ತಾಳೆ ಅನ್ಸುತ್ತೆ, ಅದಕ್ಕೆ ಶಿ ಸೋ ಆ್ಯಕ್ಟಿವ್. ಆ್ಯಂಡ್ ತುಂಬ ಏನೋ ಅವಳು ವೆಯ್ಟ್ ಗೇನ್ ಆಗ್ತಿಲ್ಲ. ಒಂದೊಂದು ತಿಂಗಳಿಗೂ ಒಂದು 200 grams ಹಾರ್ಡ್ಲಿ ಹಂಗೆ ವೆಯ್ಟ್ ಗೇನ್ ಆಗ್ತಾ ಇದ್ದಾಳೆ ಅಷ್ಟೇ. ಸೊ ಡಾಕ್ಟರು ಅದೇ ಹೇಳ್ತಾ ಇದ್ರು, ಇಟ್ಸ್ ಓಕೆ, ಶಿ ಇಸ್ ವೆರಿ ಆ್ಯಕ್ಟಿವ್ ಅಲ್ವಾ, ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋ ಅಷ್ಟೇನಿಲ್ಲ, ಶಿ ಇಸ್ ವೆರಿ ಹೆಲ್ದಿ ಅಂತ. ಸೊ ಹಾಗಾಗಿ ನಾನೇನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಐಡಿಯಲ್ ವೆಯ್ಟ್ಸಲ್ಲಿ ಇದ್ದಾಳೆ ನನ್ನ ಮಗಳು ಅಂತ. ಅಮ್ಮ ಬಾ ಶಾನ ಹೋಗೋಣ, ಶಾನ ಮಾಡೋಣ, ಶಾನ ಮಾಡಿ ಪಾಚ ಬಿಡೋದು ಚಿಂಚವ್ವ. ನನ್ನ ಚಿಂಚುಗೆ ಇವತ್ತು ನ್ಯೂ ಡ್ರೆಸ್ ತೋರಿಸ್ತೀನಿ, ನೆನ್ನೆ ತಂದಿದ್ದು ಈ ಡ್ರೆಸ್. ಇವತ್ತು ಇದೊಂದು ಟೀ ಶರ್ಟು, ಇದು ಆ್ಯಕ್ಚುಲಿ ಪೇರ್ ಅಲ್ಲ, ಬಟ್ ಸಪ್ರೇಟ್ ತೊಗೊಂಡಿದ್ದು. ಬಟ್ ಎನಿವೇಸ್ ಎರಡರ ಮೇಲೂ ಗೊಂಬೆ ಇದೆ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಮ್ಯಾಚ್ ಆಗುತ್ತೆ ಅಂತ. ಇದು ಬರೀ 149 rupees ಗೊತ್ತಾ, ಕಾಣಿಸ್ತಾ ಇದೆಯಾ ಅಲ್ಲಿ 149. ಬಟ್ ಒಂದೇ ಒಂದು ಇದ್ದಿದ್ದು ಇವ್ರ ಏಜ್ಗೆ ಇರಲಿಲ್ಲ. ಇದೂ 12 to 18 months. ನೋಡೋಣ, ಇದಾಗುತ್ತೆ, ಸಮ್ಮರ್ಗೆ ಚೆನ್ನಾಗಿದೆ. ಆ್ಯಂಡ್ ಇದೊಂದು ಬ್ಲ್ಯಾಕ್ ಚಡ್ಡಿ, ಇದೆಷ್ಟು 399 ಏಜು. ಇದೂ 12 to 18 months. ಬಟ್ ಆಗತ್ತೆ ಅನ್ಸುತ್ತೆ, ಲೆಟ್ಸಿ. ಆ್ಯಂಡ್ ಇದ್ರ ಜೊತೆ ಇನ್ನೊಂದಷ್ಟು ಐಟಮ್ಸ್ ನೆನೆ ತಂದು. ಚಿಂಚಮ್ಮ ಬಾಯ್ಲಿ, ಇದೊಂದು ಚಡ್ಡಿ ಟಾಪು ಮತ್ತು ಇದಕ್ಕೊಂದು ಬ್ಯಾಗ್ ಬೇರೆ ಕೊಟ್ಟಿದ್ದಾರೆ, ಸೈಡ್ ಬ್ಯಾಗು. ಆಮೇಲೆ ಇದೊಂದು ಫ್ರಾಕು, ಇದು ಅಬಿ ಬರ್ಡೇಗೆ ಅಂತ ತಂದಿದ್ದು. ಆಮೇಲೆ ಇಲ್ಲೊಂದಷ್ಟು ಇದೆ,
ಟೀ ಶರ್ಟ್ಸು ಚಡ್ಡಿ ಶರ್ಟ್ಸು ಎಲ್ಲನೂ. ಸೊ ಯಾ, ಇದೊಂದು ಡ್ರೆಸ್ ಇದೆ, ಡ್ರೆಸ್ ಅಲ್ಲ, ಇದೊಂದು ಟಾಪು ಪ್ಲಸ್ ಇದು ಶಾರ್ಟ್ಸು. ಇವತ್ತು ನನ್ನ ಫ್ರೆಂಡ್ ಬರ್ತೀನಂದ್ಲು, ಶಿ ಇಸ್ ಕಮ್ ಫ್ರಮ್ ಕ್ಯಾನಡಾ. ಸೊ ಮೀಟ್ ಮಾಡೋಕ್ಕೆ ಬರ್ತೀನಂದ್ಲು, ನನ್ನ ಬೆಸ್ಟ್ ಫ್ರೆಂಡ್. ಸೊ ಅದಕ್ಕೆ ಇದನ್ನೇ ಹಾಕ್ತೀನಿ. ಶಿ ಲುಕ್ ಗುಡ್. ಇದ್ರಲ್ಲಿ ಸ್ವಲ್ಪ ಟಾಮ್ ಬಾಯ್ಸ್ ಥರ ಕಾಣಿಸ್ತಾಳೆ. ಇದು ಹಾಕ್ತೀನಿ, ಸ್ವಲ್ಪ ಗಲಿಯಾಗಿ ಚೆನ್ನಾಗಿದ್ದಲ್ಲಿ. ಆಗ ಮೇಡಮ್ನ ಸ್ನಾನ ಮಾಡಿಸ್ಬೇಕು. ನೋಡಿ, ಕಂಬಳಿನೂ ಮಡ್ಚಿಲ್ಲ ಇವತ್ತು ಫುಲ್. ನನ್ನ ಪೀರಿಯಡ್ಸ್ ಬೇರೆ. ಅಭಿನೂ ಬೆಳಗ್ಗೆನೇ ಹೋದ. ಆ್ಯಂಡ್ ಇವತ್ತು ಟ್ಯೂಸ್ಡೇ. ಸೊ ನೆನ್ನೆ ಮಂಡೇ ಇರೋದ್ರಿಂದ ನಾನ್ ವೆಜ್ ತಿಂದಿಲ್ಲ. ಆ್ಯಂಡ್ ಮೊನ್ನೆ ರಾಮನವಮಿ ಇತ್ತು ಅಂತ ಸಂಡೇನೂ ನಾನ್ ವೆಜ್ ಮಾಡಿಲ್ಲ. ಸೊ ಮನೇಲಿ ಹುಡುಗರಿಗೆ ನಾನ್ ವೆಜ್ ಬೇಕು ಅಂದ್ಬಿಟ್ಟು ಇವತ್ತು ಆಂಟಿ ಮಾಡಲ್ಲ, ಮುಟ್ಟಲ್ಲ ಅವರು ಟ್ಯೂಸ್ಡೇ. ಸೊ ನಾನೇ ಮಾಡಿ ಬಂದೆ. ಸೊ ಪಾಪಗೆ ಆಲ್ರೆಡಿ ಲೇಟಾಗಿ ಹೋಗಿದೆ, ಚಿಂಚಮ್ಮ ಲೇಟಾಗಿ ಹೋಗಿದೆ ಸ್ನಾನ, ಅದಕ್ಕೆ ಶೀಸ್ ಕ್ರ್ಯಾಂಕಿ. ಆ್ಯಂಡ್ ನಾನು ಒಬ್ಬಳೇ ಸ್ನಾನ ಮಾಡಿಸುವಾಗ ನೆನ್ನೆ ತಾನೇ ನಂಗೆ ಯಾರೋ ಒಬ್ರು ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರು, ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ನಾನು ಒಬ್ಬಳೇ ಮಾಡಿಸೋದು ಬಟ್ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ. ಸೊ ವಾಟ್ ಐ ಡೂ ಇಸ್ ಫಸ್ಟ್ ಹಿಂಗೆಲ್ಲ ಅವಳ ಟವಲ್ಲು, ಅವಳ ಬಟ್ಟೆ, ಆಮೇಲೆ ಏನೇನು ಬೇಕು ಎಲ್ಲನೂ ಹಿಂಗೆ ಎತ್ತಿಟ್ಕೊಂಡು ಬಿಡ್ತೀನಿ. ಅವಳದು ಬಾಡಿ ಲೋಷನ್ನು, ಆಮೇಲೆ ಡೈಪರು ಎಲ್ಲ ಹಿಂಗೆ ಇಟ್ಕೊಂಡು ಬಿಡ್ತೀನಿ. ಸೊ ಎವ್ರಿಥಿಂಗ್ ಇಸ್ ಸೆಟ್. ಅದಾದಮೇಲೆ ಫೀಡಿಂಗ್ ಪಿಲ್ಲೋನು ಇಲ್ಲೇ ಇಟ್ಕೋತೀನಿ. ಆ್ಯಂಡ್ ಫ್ಯಾನ್ ರಿಮೋಟ್ ಎಲ್ಲ ಹಿಂಗೆ ರೆಡಿ ಮಾಡಿಕೊಂಡು ಇವಾಗ ಹೋಗಿ ಸ್ನಾನ ಮಾಡಿಸಿ ತಗೊಬರೋದು. ಸೊ ಇವಾಗ ಇದೆಲ್ಲ ಯೂಸ್ ಮಾಡಿಕೊಂಡು ರೆಡಿ ಮಾಡಬೇಕು. ಅಫ್ಕೋರ್ಸ್ ಟಯರ್ಡ್ ಡೆಫಿನೆಟ್ಲಿ ಆಗುತ್ತೆ, ಆಗಲ್ಲ ಅಂತ ಇಲ್ಲ, ಬಿಕಾಸ್ ಒಬ್ಬರೇ ಎಲ್ಲ ಮ್ಯಾನೇಜ್ ಮಾಡುವಾಗ ಆಗುತ್ತೆ. ಬಟ್ ಮಮಾಸ್ ಆರ್ ದಿ ಸ್ಟ್ರಾಂಗೆಸ್ಟ್ ಅಲ್ಲಮ್ಮ. ಬಾ, ಇವಾಗ ಚಿಂಚುನ್ ರೆಡಿ ಮಾಡಿಸಿ ಉಂಗ ಕುಡಿಸ್ಬಿಟ್ರೆ ಚಿನ್ನಮ್ಮ ತಾಚಿ ಚೆನ್ನಾಗಿ ತಾಚಿ. ಇಂಜೆಕ್ಷನ್ ಕೊಟ್ಟಿದಾರಲ್ಲ ಕಂದ ಈ ಕಾಲ್ಗೆ, ಅಂದ್ರೂ ನಮ್ಮ ಬಾಡಿಗೆ ಏನೂ ಆಗಲ್ಲ. ಶಿ ಇಸ್ ದಿ ಸ್ಟ್ರಾಂಗೆಸ್ಟ್, ಶಿ ಇಸ್ ದ ಕೂಟೆಸ್ಟ್, ಶಿ ಇಸ್ ದ ಬ್ರೇವೆಸ್ಟ್. ಗ್ರಂಥ ಇಸ್ ಸ್ಟ್ರಾಂಗ್, ಗ್ರಂಥ ಇಸ್ healthy, Grantha is brave, Grantha is Muthukutti. ನೋಡಿ ನಮ್ಮ ಚಿನ್ನಮ್ಮನ ಡ್ರೆಸ್, so cute. ಇವಾಗ ಮುಂಗ ಕುಡ್ದು ಪಾಚಿ. ಚಿನ್ನಮ್ಮ ಮಲಗಿದ್ಲು. ಇವಾಗ ಹೊಸದಾಗಿ ಈ ಥರ ಫೀಡಿಂಗ್ ಪಿಲ್ಲೋ ಮೇಲೆ ಹಾಗೆ ಮಲಗಿಸ್ಕೊಂಡಿರ್ತೀನಲ್ಲ ಹಾಗೆ ಕೆಳಗೆ ಹಾಕ್ಬಿಡ್ತೀನಿ, ಮಲಗ್ತಾಳೆ. ಅವಳನ್ನ ಎತ್ತದೆಲ್ಲ ಮಾಡಿದ್ರೆ ಎದ್ದು ಬಿಡ್ತಾಳೆ. ಯೂಶ್ವಲಿ ಆ ಕಡೆ ಮಲಗಿಸ್ತೀನಿ, ಇವತ್ತು ತುಂಬ ಈ ಕಡೆ ಆಗೋಗಿದೆ. ಎನಿವೇಸ್ ಇಲ್ಲೇ ಕೂತಿರ್ತೀನಿ. ಸ್ವಲ್ಪ ಕೆಲಸಗಳಿದೆ, ಇದೆಲ್ಲ ಕ್ಲೀನ್ ಮಾಡಬೇಕು, ಅದೆಲ್ಲ ಮುಗಿಸೋಣ. ಹಾಗೆ ಪಟ್ಟಂತ ಟಾಪ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಆ್ಯಂಡ್ ಕೂದಲು ಬಿಟ್ಕೊಂಡಿದ್ದೀನಿ, ಕಾಜಲ್ ಹಾಕ್ಕೊಂಡು ಲಿಪ್ ಬಾಮ್ ಹಾಕಿದ್ದೀನಿ. ಮಕ್ಕಕ್ಕೆ ಏನೂ ಹಾಕಿಲ್ಲ, ಬೆಳಗ್ಗೆ ಒಂದು ವೈಟಮಿನ್ ಸಿ ಸಿರಮ್ ಏನೋ ಹಾಕಿದ್ದೆ ಅಷ್ಟೇ. ಬಿಕಾಸ್ ನನ್ನ ಫ್ರೆಂಡ್ ಬರ್ತಾಳೆ ಅಂತ ಹೇಳಿದೆ ಅಲ್ವಾ. ಸೊ ಅವಳು ಶಿ ಕ್ಯಾನ್ ಕಮ್ ಎನಿ ಟೈಮ್. ಅಷ್ಟೊತ್ತಿಗೆ ನಾನು ಕಂಬಳಿ ಎಲ್ಲ ಮಡಚಿಟ್ಟು ನಂದು ಕ್ಲೈಂಟ್ಸ್ಗೆಲ್ಲ ಪ್ಲ್ಯಾನ್ ಅಪ್ಡೇಟ್ ಮಾಡಬೇಕು. ಇದನ್ನು ಮುಗಿಸ್ಕೊಂಡು ಬಿಡ್ತೀನಿ, ಬಿಕಾಸ್ ವರ್ಕ್ ಬಿಫೋರ್ ಎನಿಥಿಂಗ್ ಎಲ್ಸ್. ಆ್ಯಂಡ್ ಬೆಳಗ್ಗೆಯಿಂದ ಲಿಟ್ರಲಿ ನಾನ್ ಸ್ಟಾಪ್ ಮಾಡ್ತಾನೇ ಇದ್ದೀನಿ. ಆ್ಯಂಡ್ ಇವತ್ತು ನೆನ್ನೆ ಮಧ್ಯಾಹ್ನ ಪಿರಿಯಡ್ಸ್ ಆಗಿದ್ದು. ನನಗೆ ಪಾಪು ಆದಮೇಲಿಂದ ಸ್ವಲ್ಪ ಪಿರಿಯಡ್ಸ್ ಆದರೆ ಫಸ್ಟ್ 2 days ಪೇಯ್ನ್ ಇರುತ್ತೆ. ಬಟ್ ಇಟ್ಸ್ ಓಕೆ, ಮಾಡಲೇಬೇಕು. ಬಟ್ ಐ ಆಮ್ ವೆರಿ ಲಕ್ಕಿ, ಅಟ್ಲೀಸ್ಟ್ ಮನೆಯಿಂದನೇ ಕೆಲಸ ಮಾಡೋದಿದೆ. ಅಂದರೂ ಆಂಟಿ ಹೇಳಿದ್ರು ಆಗಲಿಲ್ಲ ಅಂದರೆ ಬಿಡು ಇವತ್ತು ನಾನ್ ವೆಜ್ ಅಂತ. ಬಟ್ ಪಾಪ ಹುಡುಗರು 2-3 ದಿನದಿಂದ ತಿಂದಿಲ್ಲ. ಸೊ ಸರಿ ಮಾಡಿಬಿಡೋಣ, ಹೊರಗಡೆಯಿಂದ ಯಾಕೆ ತರೋದು ಅಂತ ಮಾಡಿಟ್ಬಿಟ್ಟು ಪಾಪುನಿಗೆ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿದ್ದೀನಿ. ಇವಾಗ ನನ್ನ ಫ್ರೆಂಡ್ ಬರೋ ಅಷ್ಟೊತ್ತಿಗೆ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಿಡಬೇಕು. ಆಮೇಲೆ ಅಟ್ಲೀಸ್ಟ್ 1 hour ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಮತ್ತು ಐಬ್ರೋ ಮಾಡ್ಸೋಕ್ಕೆ ಹೋಗಬೇಕು, ಬೆಳೆದ್ಬಿಟ್ಟಿದೆ ಜಾಸ್ತಿ. ಆ್ಯಂಡ್ ಇನ್ನೇನಿದೆ ಕೆಲಸ. ಅದಾದಮೇಲೆ ಮತ್ತೆ ಪಾಪು ಎದ್ಮೇಲೆ ಅವಳು ಊಟ ಮಾಡಿಸು ಮಲಗಿಸು ಇದೇ ಆಗುತ್ತೆ. ಮತ್ತು ಸಂಜೆ ಕ್ಲಾಸ್ ಇದೆ, ಅದ್ರ ಮಧ್ಯ ನಂದು ಫುಡ್ ಪ್ಲೇಟು ಅದು ಇದು ಎಲ್ಲ ಗೈಡೆನ್ಸ್ ಕೊಡಬೇಕು. ಸೊ ಇಟ್ಸ್ ಅ ಬಿಸಿ ಡೇ, ಬಟ್ ವೆರಿ ವೆರಿ ಹ್ಯಾಪಿ that I am able to do all these things. ಚಿಂಚು ಭೀಮ ಬಂದ. ಹಾಯ್ ಭೀಮ. ನೋಡಿ ಹೆಂಗೋನೆ ಭೀಮ. ಇಲ್ಲ ಅಮ್ಮ ಬಂದ್ಲು ನೋಡಿ, ಇಲ್ಲಿ ನಮ್ಮ ಆಂಟಿದು ಖಾನ್ದಾನ.
ಇಲ್ಲಿ ಅಲ್ಲಿ ಹಿಂದೆಗಡೆ ಎಲ್ಲೋ ಬರ್ತಾ ಇದಾರೆ ನೋಡಿ. ಫುಲ್ ಡೆಡ್ ಎಂಡ್ಗೆ ಹೋಗಿ ಹಾಕಿ ಬರ್ತಾರೆ, ಆಮೇಲೆ ಈ ಡೆಡ್ ಎಂಡ್ಗೆ ಹೋಗ್ತಾರೆ, ಆಮೇಲೆ ಎದುರುಗಡೆ ರೋಡ್ಗೂ ಹೋಗ್ತಾರೆ. ಹೋಗಿ ಹಾಕ್ಬಿಟ್ಟು ಬರೋದು. ಎಲ್ರದ್ದು ಅವ್ರವ್ರದ್ದೇ ಪ್ಲೇಸ್ ಇರುತ್ತೆ ತಿನ್ನಕ್ಕೆ. ಚಿಂಚೂಸ್ ಇವತ್ತು ಚಿನ್ನಮ್ಮಗೆ ಹೊಸ ರೆಸಿಪಿ ಟ್ರೈ ಮಾಡ್ತಾ ಇದೀವಿ. ಬಿಕಾಸ್ ಶಿ ಇಸ್ ಬೋರ್ಡ್ ಬರೀ ಅದೇ ಕೊಟ್ಟು. ಇದು ಏನೇನಿದೆ ಅಂದ್ರೆ ಪನ್ನೀರ್ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಕ್ಯಾರೆಟ್ ಸಣ್ಣದಾಗಿ ಗ್ರೇಟ್ ಮಾಡಿ ಹಾಕಿ, ಚೂರು ಉಪ್ಪು, ಪೆಪ್ಪರ್ ಪೌಡರ್, ಆಮೇಲೆ ಮೊಸರು, ಅದಕ್ಕೆ ನೀರು ಹಾಕಿ ಕಲ್ಸ್ಕೊಂಡಿದ್ದೀನಿ. ಅದಕ್ಕೆ ಬಟರ್ ಹಾಕಿ, ಈ ಥರ ಅನ್ಸಾಲ್ಟೆಡ್ ಬಟರ್ ಹಾಕಿ ಹಿಂಗೆ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ತಿನ್ಸೋದು ಇವಾಗ. ಲೆಟ್ಸ್ ಸಿ ವಿಲ್ ಯು ಈಟ್ ಆರ್ ನಾಟ್. ಯಾಕೋ ಚಿಂಚುಗಿಂತ ಚಿಂಚೋರ್ ಡ್ಯಾಡ್ಗೆ ಇಷ್ಟ ಆಗೋಗಿದೆ. ಇದು ಫುಲ್ಲು ಸಕ್ಕದಾಗಿದೆ ಅಂತ ಇದ್ದಾನೆ. ನಾನಂದ್ರೂ ಉಪ್ಪು ಎಲ್ಲ ಸುಮ್ಮನೆ ಉದುರಿಸಿದ್ದೀನಿ ಅಷ್ಟೇ, ಬಿಕಾಸ್ 1 year ತನಕ ಜಾಸ್ತಿ ಕೊಡಬಾರ್ದು ಅಂತ. ಈ ಪ್ಯಾಟಿ ಪಪ್ಪ ಕೊಡೋಣ. ತಿನ್ನಿಸ್ತಾ ಇದ್ದೀನಿ. ಇಷ್ಟು ತಿಂದಿದ್ದಾಳೆ, ಇನ್ನೊಂದು ಚೂರಿದೆ. ನಿಧಾನಕ್ಕೆ ಆಲ್ಸೋ ನನ್ನ ಬೆಸ್ಟ್ ಫ್ರೆಂಡ್ ಬರ್ತಾಳೆ ಅಂತ ಹೇಳಿದೆ ಅಲ್ಲ ಕ್ಯಾನಡಾಯಿಂದ, ಅವಳು ಇದನ್ನ ನಂಗೆ ತಂದ್ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಪೂರ್ಣಿ. ಚಿಂಚು ಕೂದಲು ಬಿಡವ. ಸೊ ವಿಕ್ಟೋರಿಯಾ ಸೀಕ್ರೆಟ್ದು ಬಾಂಬ್ಶೆಲ್ ಪರ್ಫ್ಯೂಮ್ ಆ್ಯಂಡ್ ಇದು ಬಾಡಿ ಮಿಸ್ಟ್. ಇರು ಕಂದಿ, ಇರೋವ ನಿಂಗೆ ಕೊಡ್ತೀನಿ. ಏನಿದು ಬಾಡಿ ಲೋಷನ್ 3 ಇದೆ. ಇವಾಗ ಓಪನ್ ಮಾಡುವ, ತೆಗಿಯಬೇಕು. ವಾವ್, ಪಳ 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 ಅಂತ ಇದೆ.